ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಣಿಬೆನ್ನೂರಿನಿಂದ ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ ಹೇಳಿ, ನಿಮ್ಮೂರು ಹೆಂಗಿದೆ? ಅಭಿವೃದ್ಧಿ ಅನ್ನೋದು ಯಾವ ಹಂತದಲ್ಲಿದೆ? ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ನಿಮ್ಮ MLA ಹೆಂಗೆ ನಿಮ್ಮ ಕೈಗೆ ಸಿಗ್ತಾರಾ? ಏನು ಸಿಗದಲ್ಲ ಮೇಡಮ್. ಈಗ ಏನೈತಲ್ಲ 135 ಮಂದಿನ ಹೋದ್ರೆ ಏನು ಕೇಳಾರ ಮನೆಯಾಗ ಯಜಮಾನನ ಸರಿ ಇಲ್ಲ ಮೇಡಮ್. 135 ಜನನೂ ಹೋದ್ರೆ ಏನ್ ತಪ್ಪಿಲ್ಲ. ಬರೀ ಹಂಗಂತೀರ? 13 ಜನ ಬೇಡ, 100 ಅಷ್ಟು ಜನನೂ ಹೋಗ್ರಿ ನೀವು ಅಂತ. ಅಷ್ಟು ಜನ ಹೋದ್ರೆ ಏನ್ ತೊಂದ್ರೆ ಇಲ್ಲ ಮೇಡಮ್. ನೀವಿದ್ರು ಒಂದೇ ಇಲ್ದಿದ್ರು ಒಂದೇ ಅಂತ. ಅಷ್ಟೇ ಆಗಿದೆ ಮೇಡಮ್. ಇದು ಹಂಗೆ ಯಾಕಂತೀರಿ? ನಿಮ್ಮೂರಿಗೆ MLA ಬೇಡವಾ? ಎದಕ್ ಬೇಕು ಮೇಡಮ್? ಇದು ನಾವೇ ಮಾಡ್ಕೊಂತವಲ್ಲ. ನಮ್ಮ ಮನಿ ಮುಂದೆ ನಾವೇ ಮಾಡ್ಕೊಂತ, ಅವ್ರ ಮನಿ ಮುಂದೆ ಅವ್ರ ಮಾಡ್ಕೊಂತಾರೆ. ಎದಕ್ ಬೇಕು ಇವ್ರೆಲ್ಲ? ಹಂಗಂತೀರಾ? ಹೌದ್ ಮೇಡಮ್. ಅಷ್ಟೊಂದು ಅಭಿವೃದ್ಧಿ ಆಗಿದ್ಯಾ ಆ ಭಾಗ? ಹಂಗಾದ್ರೆ ಜನ ಅಷ್ಟೊಂದು ಎಚ್ಚೆತ್ಕೊಂಡಿದ್ದಾರೆ. ಅವ್ರವ್ರ ದುಡ್ಡಲ್ಲೇ ಅವ್ರವ್ರೆ ಮನೆ ಮುಂದೆ ಅಭಿವೃದ್ಧಿ ಮಾಡ್ಕೊಳ್ಳೋದು, ಸ್ಕೂಲಿಗೆ ಸೇರ್ಸೋದು, ಯಾವ್ದು ಸಮಸ್ಯೆನೇ ಇಲ್ವಾ ನಿಮ್ಮೂರಲ್ಲಿ, ರಾಣಿಬೆನ್ನೂರಲ್ಲಿ? ಸಮಸ್ಯೆ ಬೇಕಾದೊಟ್ಟಿದೆ ಮೇಡಮ್. ಜೀರೋ ಮತ್ತೆ? ಜೀರೋ ಕೆಲಸನೇ ಜೀರೋ. ಏನು ಒಂದು ಕೆಲಸ ಇಲ್ಲ ಮೇಡಮ್. ಹಿಂಗಾದ್ರೆ ಇವ್ರು ಎದಕ್ ಬೇಕು ಮೇಡಮ್? ಎದಕ್ ಇದು ದುಡ್ಡು ಗಿಡ್ಡು ಕೊಡೋದು ಯಾವ್ದೋ ಹೆಣ್ಮಕ್ಳಿಗೆ, ಆದ್ರೆ ಓದೋ ಹುಡುಗರಿಗೆ ಆಗಲಿ ಆಸ್ಪತ್ರೆಗೆ ಆಗಲಿ ಇಂಥದ್ದು ಕೊಟ್ಟಿದ್ರೆ ಚೆನ್ನಾಗಿರ್ತದೆ ಮೇಡಮ್. ಏನ್ ಸರ್ ಹಿಂಗಂತೀರಾ? ಹೆಣ್ಮಕ್ಳು ಓಡಾಡಕ್ ಬಸ್ ಫ್ರೀ ಕೊಟ್ಟಿಲ್ವಾ? ತಿಂಗಳಿಗೆ 10 kg ಅಕ್ಕಿ ಕೊಡಲ್ವಾ? ಅಲ್ಲ ಮೇಡಮ್, ಬಸ್ ನನ್ ಪಕ್ಕನ ತಗೊಂಡ್ ಹೆಣ್ಮಕ್ಳಿಗೆ ಕೊಟ್ಟಂಗ ಆಗತ್ತೆ ಮೇಡಮ್. ಅವ್ರು ಗಂಡನ್ ಜೇಬಿನ್ ತಗೊಂಡ್ ಹೆಣ್ಮಕ್ಳು ಕೈಗಿಡೋದು ಅಂತ. ಹೆಣ್ಮಕ್ಳಿಗೆ ಕೊಡೋದು ಅಷ್ಟೇ. ಬಸಣ್ಣ ತಗೊಂಡ್ ಬಸವು ಕೊಡೋದು ಬೇಡ ಅಂತೀರಾ? ಹಂಗಾರೆ ಗ್ಯಾರಂಟಿ ಎದಕ್ ಬೇಕು ಮೇಡಮ್? ಕೆಲ್ಸ ಉದ್ಯೋಗ ಬೇಕು ಮೇಡಮ್. ಉದ್ಯೋಗ ಬೇಕು ಜನರಿಗೆ. ಏನು ಉದ್ಯೋಗ ಬೇಕು. ಅಲ್ಲ, 2.5 ವರ್ಷ ಆದ್ರೂ ಇವ್ರು ಹೆಂಗ್ ಕಿತ್ತಾಡ್ಕೊಂಡು ಹೋಗ್ಬಿಟ್ರೆ ಏನ್ ಕೆಲ್ಸ ಆಗುತ್ತೆ ಮೇಡಮ್? ಯಾರಾದ್ರೂ ಅವ್ರ ಕ್ಷೇತ್ರ ಹಿರಿಯರ ಮನೆ ಯಜಮಾನ್ ಸರಿ ಇದ್ರೆ ಸರಿ ಇರುತ್ತೆ ಮೇಡಮ್. ನಿಮ್ಗಳದು ತಪ್ಪು ಸರ್. ನೀವು ಇವಾಗ ಈ ರೊಚ್ಚಿಗೆ ಎದ್ದು ಇಷ್ಟೊಂದು ಆಕ್ರೋಶದಲ್ಲಿ ಮಾತಾಡಿರ್ತೀರಿ. ಎಲೆಕ್ಷನ್ ಟೈಮಲ್ಲಿ ಯಾಕೆ ಮತ್ತೆ ನೆನ್ಪು ಮಾಡ್ಕೊಳ್ಳಲ್ಲ? ಯೋಚನೆ ಮಾಡಲ್ಲ? ಯಾರಿಗೋ ಹೋಗಿ ನಮ್ಮ ಜಾತಿಯವನೋ, ನಮ್ಮ ಧರ್ಮದವನೋ, ಅಥವಾ ನಮ್ಮವನು ಹಿಂಗ್ ಕೊಟ್ಟ ಅಂದ್ಕೊಂಡು ಯಾಕೆ ಓಟ್ ಹಾಕ್ಬೇಕು ನಿಮ್ಮ ಕ್ಷೇತ್ರದ ಜನ? ನೀವು ಅಂತ ಹೇಳ್ತಿಲ್ಲ, ನಿಮ್ಮ ಕ್ಷೇತ್ರದವರು. ಹೌದೌದು, ಮೋಡಿ ಮಾಡ್ತಾರೆ ಮೇಡಮ್. ಮೋಡಿ ಮಾಡ್ತಾರ ಆ ಟೈಮ್ನಾಗ. ಮತ್ತೆ ತಪ್ಪು ಯಾರ್ದು ಹೇಳಿ? ಅವ್ರದಾ? ಅವ್ರು ಯಾಮಾರಿಸ್ತಾ ಇದಾರೆ? ಯಾಮಾರ್ತಾ ಇರೋದು ಯಾರು ಹೇಳಿ? ಇನ್ ಮೇಲೆ ಯಾರು ಯಾಮಾರದಲ್ಲ ಮೇಡಮ್. ಕರ್ನಾಟಕ ಜನ ಯಾರು ಯಾಮಾರಲ್ಲ. ಹಂಗಂತೀರಾ? ಅಷ್ಟೊಂದು ಕಾನ್ಫಿಡೆನ್ಸ್ ಎಲ್ಲ ಹೇಳ್ತೀರಾ? 100%. ಗ್ಯಾರಂಟಿಯಲ್ಲಿ ಅಭಿವೃದ್ಧಿಲಿ ಮುಂದಿದೀವಿ ನಾವು, ನಮ್ಮ ರಾಜ್ಯ ಅಂತಾರೆ. ಮತ್ತೆ ನೀವು ನೋಡಿದ್ರೆ ಗ್ಯಾರಂಟಿ ಉಪಯೋಗನೇ ಇಲ್ಲ ಅಂತೀರಪ್ಪ. ಏನ್ ಉಪಯೋಗ ಐತಿ ಮೇಡಮ್? ನಂದ ಪಕ್ಕಣದ ದುಡ್ಡು ತಗೊಂಡ ಹೆಣ್ಮಕ್ಳಿಗೆ ಕೊಟ್ಟಂಗ ಮೇಡಮ್. ಅದು ಬಸಪ್ಪನ್ ತೆಗೆದು ಬಸವಂಗ್ ಕೊಟ್ಟಂಗೆ ಅಂತ. ಕರೆಕ್ಟಾಗಿ ಹೇಳಿ, ಚೆನ್ನಾಗಿ ಹೇಳಿದ್ರಿ. ಕರೆಕ್ಟ್ ಆಗಲ್ಲ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.